ಎಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಚರ್ಚೆಯ ವಿಷಯ ಆರ್ಥಿಕ ಸಮೀಕ್ಷೆ 2025-26. ಹೌದು, ಇದೀಗ ತಾನೇ ಸಂಸತ್ತಿನಲ್ಲಿ ಮಂಡನೆಯಾಗಿದೆ. ಪ್ರತಿ ವರ್ಷ ಬಜೆಟ್ಗಿಂತ ಮೊದಲು ಬರುವ ಈ ದಾಖಲೆ ಈ ಸಲ ತುಂಬಾ ಮಹತ್ವದ್ದು ಅಂತ ಅನ್ಸುತ್ತಿದೆ. ಖಂಡಿತ. ಸರಿ, ಇದ್ರ ಬಗ್ಗೆ ಆಳವಾಗಿ ತಿಳಿಯೋಣ. ಮೊಟ್ಟ ಮೊದಲಿಗೆ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಇದನ್ನ ಮಂಡಿಸಿದ್ದಾರೆ. ಆದರೆ ಆಕ್ಚುಲಿ ಇದನ್ನ ತಯಾರಿಸೋದ್ಯಾರು? ಇಲ್ಲೊಂದು ಸಣ್ಣ ವ್ಯತ್ಯಾಸ ಇದೆ. ಇದನ್ನ ಮಂಡಿಸೋದು ಹಣಕಾಸು ಸಚಿವರು, ಹೌದು. ಆದರೆ ಇದನ್ನ ಸಿದ್ಧಪಡಿಸೋದು ಬೇರೆಯವರಾ? ಹೌದು. ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುವ ಆರ್ಥಿಕ ವ್ಯವಹಾರಗಳ ಇಲಾಖೆ ಇದನ್ನ ರೆಡಿ ಮಾಡುತ್ತೆ. ಓ ಸರಿ. ಇದರ ನೇತೃತ್ವವನ್ನು ಮುಖ್ಯ ಆರ್ಥಿಕ ಸಲಹೆಗಾರರ ಅಂದ್ರೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಅವರ ತಂಡ ವಹಿಸಿರುತ್ತೆ. ಹಾಗೂನ್ಯೋ. ಆಕ್ಚುಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇದು ಒಂದು ಕಾಮನ್ ಪ್ರಶ್ನೆ. ಆರ್ಥಿಕ ಸಮೀಕ್ಷೆಯನ್ನು ಯಾರು ಪ್ರಕಟಿಸುತ್ತಾರೆ ಅಂತ. ಇದು ನಿಜಕ್ಕೂ ಕುತೂಹಲಕಾರಿ. ನನಗೆ ಇನ್ನೊಂದು ವಿಷಯ ನೆನಪಾಗುತ್ತಿದೆ. ಈ ಸಮೀಕ್ಷೆ ಮೊದಲು ಬಜೆಟ್ ಜೊತೆನೇ ಇತ್ತಲ್ವಾ? ಹೌದು, ಕರೆಕ್ಟ್. 1950-51ರಲ್ಲಿ ಇದನ್ನ ಮೊದಲು ತಂದಾಗ ಇದು ಬಜೆಟ್ ಡಾಕ್ಯುಮೆಂಟ್ಸ್ನ ಒಂದು ಭಾಗ ಅಷ್ಟೇ ಆಗಿತ್ತು. ಆಮೇಲೆ ಯಾಕೆ ಬದಲಾಯಿಸಿದ್ರು? 1964ರಿಂದ ಇದನ್ನ ಬಜೆಟ್ನಿಂದ ಬೇರ್ಪಡಿಸಿದ್ರು. ಅದಕ್ಕೆ ಕಾರಣ ಆರ್ಥಿಕತೆ ಬೆಳೆದ ಹಾಗೆ ಅದರ ವಿಶ್ಲೇಷಣೆಗೆ ಒಂದು ಪ್ರತ್ಯೇಕ ಗಮನ ಬೇಕು ಅಂತ. ಸರಿ, ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಹಾಗಾದ್ರೆ ಆರ್ಥಿಕ ಸಮೀಕ್ಷೆಗೂ ಬಜೆಟ್ಗೂ ಇರುವ ಮುಖ್ಯ ವ್ಯತ್ಯಾಸವಾದರೂ ಏನು? ಇದನ್ನ ಸರಳವಾಗಿ ಹೇಳಬೇಕಂದ್ರೆ, ಹೇಳಿ. ಸಮೀಕ್ಷೆ ಅನ್ನೋದು ಗತಕಾಲದ ಬಗ್ಗೆ ಹೇಳುತ್ತೆ, ಬಜೆಟ್ ಭವಿಷ್ಯದ ಬಗ್ಗೆ. ಓಕೆ, ಅಂದ್ರೆ ಆರ್ಥಿಕ ಸಮೀಕ್ಷೆ ಅನ್ನೋದು ಕಳೆದ 1 ವರ್ಷದ ನಮ್ಮ ಎಕಾನಮಿಯ ರಿಪೋರ್ಟ್ ಕಾರ್ಡ್ ಇದ್ದಾಗೆ. ಎಕ್ಸಾಕ್ಟ್ಲಿ, ಪರ್ಫೆಕ್ಟ್ ಪದ. ಕೃಷಿ, ಕೈಗಾರಿಕೆ, ಸೇವಾ ವಲಯ ಎಲ್ಲ ಹೇಗಿತ್ತು, GDP ಎಷ್ಟು, ಹಣದುಬ್ಬರ ಎಷ್ಟಿತ್ತು, ಈ ಎಲ್ಲದರ ಚಿತ್ರಣ ಕೊಡುತ್ತೆ ಅಲ್ವಾ? ಹೌದು. ಅದೇ ಬಜೆಟ್ ಅನ್ನೋದು ಮುಂದಿನ ಆರ್ಥಿಕ ವರ್ಷದ ಪ್ಲಾನ್. ಅಂದ್ರೆ ಒಂದು ಅಂದಾಜು ಲೆಕ್ಕಪತ್ರ. ಕರೆಕ್ಟ್. ಮುಂದಿನ ವರ್ಷ ಸರ್ಕಾರಕ್ಕೆ ಎಷ್ಟು ಆದಾಯ ಬರಬಹುದು, ಆಮೇಲೆ ಯಾವ ಯೋಜನೆಗಳಿಗೆ ಎಷ್ಟು ಹಣ ಖರ್ಚು ಮಾಡಬೇಕು ಅನ್ನೋ ಒಂದು ನೀಲನಕ್ಷೆ. ಹಾಗಾದ್ರೆ ಸಮೀಕ್ಷೆ ವಾಸ್ತವ ಸ್ಥಿತಿಯನ್ನ ತೋರಿಸಿದ್ರೆ ಬಜೆಟ್ ಆ ಸ್ಥಿತಿಯ ಆಧಾರದ ಮೇಲೆ ಮುಂದಿನ ದಾರಿ ರೂಪಿಸುತ್ತೆ ಅಂತ ಆಯ್ತು. ಖಂಡಿತ. ಇದೆಲ್ಲದರ ಅರ್ಥ ಏನು? ಅಂದ್ರೆ ಇದು ಕೇವಲ ಅಂಕಿಅಂಶಗಳ ಒಂದು ದೊಡ್ಡ ಪುಸ್ತಕನ, ಅಥವಾ ಅದಕ್ಕಿಂತ ಹೆಚ್ಚೇನಾದ್ರೂ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಇದು ಕೇವಲ ಅಂಕಿಅಂಶಗಳ ಸಂಗ್ರಹ ಅಲ್ಲ. ಮತ್ತೆ ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಈ ಸಮೀಕ್ಷೆ ಸರ್ಕಾರಕ್ಕೆ ಮುಂದಿನ ಆರ್ಥಿಕ ನೀತಿಗಳನ್ನು ರೂಪಿಸಲು ಒಂದು ರೀತಿ ಮಾರ್ಗದರ್ಶನ ನೀಡುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಸಲಹೆಗಳನ್ನು ಕೂಡ ಕೊಡುತ್ತಾ? ಹೌದು. ಯಾವ ಸುಧಾರಣೆಗಳು ಬೇಕು, ಅಭಿವೃದ್ಧಿಯ ದಿಕ್ಕು ಹೇಗಿರಬೇಕು, ಈ ರೀತಿಯ ಸಲಹೆಗಳು ಇದರಲ್ಲಿರ್ತವೆ. ಅದಕ್ಕೆ ಇದು ಬಜೆಟ್ ರಚನೆಗೆ ಒಂದು ಬಲವಾದ ಅಡಿಪಾಯವನ್ನು ಒದಗಿಸುತ್ತೆ ಅಂತ ಹೇಳೋದು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಆರ್ಥಿಕ ಸಮೀಕ್ಷೆ ಅನ್ನೋದು ದೇಶದ ಆರ್ಥಿಕ ಆರೋಗ್ಯದ ಕಳೆದ ವರ್ಷದ ಒಂದು ಡೀಟೇಲ್ಡ್ ಚೆಕಪ್. ಹೌದು, ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಫೆಬ್ರವರಿ 1ರಂದು ಬರುವ ಬಜೆಟ್ ಆ ಚೆಕಪ್ ರಿಪೋರ್ಟ್ ನೋಡಿ ಮುಂದಿನ ವರ್ಷಕ್ಕೆ ಕೊಡುವ ಚಿಕಿತ್ಸೆ ಮತ್ತು ಯೋಜನೆ. ಸರಿಯಾಗಿ ಹೇಳಿದ್ರಿ.